ಮೂರು ಸೇನಾ ಮುಖ್ಯಸ್ಥರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇದೀಗ 11 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ರಾಜನಾಥ್ ಸಿಂಗ್. ರಾಜನಾಥ್ ಸಿಂಗ್ ಅವರು ಕೂಡ ಟ್ವೀಟ್ ಮಾಡಿದ್ರು. ಮೂವರು ಸೇನಾ ಮುಖ್ಯಸ್ಥರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಾಳಿ ಬಳಿಕ ಮೀಟಿಂಗ್ ಮಾಡಿದ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೂವರು ಸೇನಾ ಮುಖ್ಯಸ್ಥರೊಂದಿಗೆ ರಕ್ಷಣಾ ಸಚಿವ ಚರ್ಚೆಯನ್ನು ಮಾಡಿದ್ದಾರೆ. ದಾಳಿ ಬಳಿಕ ಮೀಟಿಂಗ್ ಮಾಡಿದ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ, ಹಿಂದಿಯಲ್ಲಿ ಸಿಂಧೂರ ಆಗುತ್ತೆ, ನಮ್ಮಲ್ಲಿ ಸಿಂಧೂರ. 9 ಕಡೆ ದಾಳಿ, ಅಟ್ಯಾಕ್, ಮಿಸೈಲ್ ದಾಳಿ. ಇದು ಹೇಗೆ ಅಂತಂದ್ರೆ ನಾಗರಿಕರ ಮೇಲೆ ಅಲ್ಲ ಅಥವಾ ನಗರಗಳ ಮೇಲೆ ಅಲ್ಲ, ಕೇವಲ ಉಗ್ರರು ನಮಗೆ ಯಾರು ಅಟ್ಯಾಕ್ ಮಾಡಿದ್ರು ಅವರ ಮೇಲೆ ಅಟ್ಯಾಕ್. ಇದಕ್ಕೆ ವಿಶ್ವಸಂಸ್ಥೆಯಲ್ಲಿ ಕೂಡ ಅವಕಾಶ ಇರುತ್ತೆ. ಯಾಕಂದ್ರೆ ನಮ್ಮ ಮೇಲೆ ಅದು ಪಹಲ್ಗಾಮ್ ದಾಳಿಯ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅಮೆರಿಕ ಕೂಡ ಹೇಳಿತ್ತು. ಹಾಗಾಗಿ ರಾಜತಾಂತ್ರಿಕವಾಗಿ ಕೂಡ ಭಾರತ ಎಲ್ಲೂ ಕೂಡ ಸಮಸ್ಯೆಗಳಾಗದ ರೀತಿಯಲ್ಲಿ ನೋಡಿಕೊಳ್ತಾ ಇದೆ. ರಫೇಲ್ನ ಸ್ಕಲ್ ಮಿಸೈಲ್ ದಾಳಿಗೆ ಎಲ್ಲ ಒಡಿಸ್, ಹಿಜ್ಬುಲ್, ಹಫೀಜ್, ಅಜರ್ ಮೊಹಮ್ಮದ್ ದೆಲೆಗಳೇ ಟಾರ್ಗೆಟ್. ಇವರು ಒಂದು ರೀತಿಯಲ್ಲಿ ಮುಗ್ಗಲ ಮುಳ್ಳುಗಳು. ನಾಳೆ ಪಾಕಿಸ್ತಾನಕ್ಕೆ ಮುಗ್ಗಲ ಮುಳ್ಳಾದ್ರೂ ಏನು ಸಂಶಯ ಇಲ್ಲ. ಮೂರು ಸೇನಾ ಮುಖ್ಯಸ್ಥರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇದೀಗ 11 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ರಾಜನಾಥ್ ಸಿಂಗ್. ರಾಜನಾಥ್ ಸಿಂಗ್ ಅವರು ಕೂಡ ಟ್ವೀಟ್ ಮಾಡಿದ್ರು. ಮೂವರು ಸೇನಾ ಮುಖ್ಯಸ್ಥರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಾಳಿ ಬಳಿಕ ಮೀಟಿಂಗ್ ಮಾಡಿದ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೂವರು ಸೇನಾ ಮುಖ್ಯಸ್ಥರೊಂದಿಗೆ ರಕ್ಷಣಾ ಸಚಿವ ಚರ್ಚೆಯನ್ನು ಮಾಡಿದ್ದಾರೆ. ದಾಳಿ ಬಳಿಕ ಮೀಟಿಂಗ್ ಮಾಡಿದ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ, ಹಿಂದಿಯಲ್ಲಿ ಸಿಂಧೂರ ಆಗುತ್ತೆ, ನಮ್ಮಲ್ಲಿ ಸಿಂಧೂರ. 9 ಕಡೆ ದಾಳಿ, ಅಟ್ಯಾಕ್, ಮಿಸೈಲ್ ದಾಳಿ. ಇದು ಹೇಗೆ ಅಂತಂದ್ರೆ ನಾಗರಿಕರ ಮೇಲೆ ಅಲ್ಲ ಅಥವಾ ನಗರಗಳ ಮೇಲೆ ಅಲ್ಲ, ಕೇವಲ ಉಗ್ರರು ನಮಗೆ ಯಾರು ಅಟ್ಯಾಕ್ ಮಾಡಿದ್ರು ಅವರ ಮೇಲೆ ಅಟ್ಯಾಕ್. ಇದಕ್ಕೆ ವಿಶ್ವಸಂಸ್ಥೆಯಲ್ಲಿ ಕೂಡ ಅವಕಾಶ ಇರುತ್ತೆ. ಯಾಕಂದ್ರೆ ನಮ್ಮ ಮೇಲೆ ಅದು ಪಹಲ್ಗಾಮ್ ದಾಳಿಯ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅಮೆರಿಕ ಕೂಡ ಹೇಳಿತ್ತು. ಹಾಗಾಗಿ ರಾಜತಾಂತ್ರಿಕವಾಗಿ ಕೂಡ ಭಾರತ ಎಲ್ಲೂ ಕೂಡ ಸಮಸ್ಯೆಗಳಾಗದ ರೀತಿಯಲ್ಲಿ ನೋಡಿಕೊಳ್ತಾ ಇದೆ. ರಫೇಲ್ನ ಸ್ಕಲ್ ಮಿಸೈಲ್ ದಾಳಿಗೆ ಎಲ್ಲ ಒಡಿಸ್, ಹಿಜ್ಬುಲ್, ಹಫೀಜ್, ಅಜರ್ ಮೊಹಮ್ಮದ್ ದೆಲೆಗಳೇ ಟಾರ್ಗೆಟ್. ಇವರು ಒಂದು ರೀತಿಯಲ್ಲಿ ಮುಗ್ಗಲ ಮುಳ್ಳುಗಳು. ನಾಳೆ ಪಾಕಿಸ್ತಾನಕ್ಕೆ ಮುಗ್ಗಲ ಮುಳ್ಳಾದ್ರೂ ಏನು ಸಂಶಯ ಇಲ್ಲ. ಮೂರು ಸೇನಾ ಮುಖ್ಯಸ್ಥರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇದೀಗ 11 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ರಾಜನಾಥ್ ಸಿಂಗ್. ರಾಜನಾಥ್ ಸಿಂಗ್ ಅವರು ಕೂಡ ಟ್ವೀಟ್ ಮಾಡಿದ್ರು. ಮೂವರು ಸೇನಾ ಮುಖ್ಯಸ್ಥರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಾಳಿ ಬಳಿಕ ಮೀಟಿಂಗ್ ಮಾಡಿದ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೂವರು ಸೇನಾ ಮುಖ್ಯಸ್ಥರೊಂದಿಗೆ ರಕ್ಷಣಾ ಸಚಿವ ಚರ್ಚೆಯನ್ನು ಮಾಡಿದ್ದಾರೆ. ದಾಳಿ ಬಳಿಕ ಮೀಟಿಂಗ್ ಮಾಡಿದ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ, ಹಿಂದಿಯಲ್ಲಿ ಸಿಂಧೂರ ಆಗುತ್ತೆ, ನಮ್ಮಲ್ಲಿ ಸಿಂಧೂರ. 9 ಕಡೆ ದಾಳಿ, ಅಟ್ಯಾಕ್, ಮಿಸೈಲ್ ದಾಳಿ. ಇದು ಹೇಗೆ ಅಂತಂದ್ರೆ ನಾಗರಿಕರ ಮೇಲೆ ಅಲ್ಲ ಅಥವಾ ನಗರಗಳ ಮೇಲೆ ಅಲ್ಲ, ಕೇವಲ ಉಗ್ರರು ನಮಗೆ ಯಾರು ಅಟ್ಯಾಕ್ ಮಾಡಿದ್ರು ಅವರ ಮೇಲೆ ಅಟ್ಯಾಕ್. ಇದಕ್ಕೆ ವಿಶ್ವಸಂಸ್ಥೆಯಲ್ಲಿ ಕೂಡ ಅವಕಾಶ ಇರುತ್ತೆ. ಯಾಕಂದ್ರೆ ನಮ್ಮ ಮೇಲೆ ಅದು ಪಹಲ್ಗಾಮ್ ದಾಳಿಯ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅಮೆರಿಕ ಕೂಡ ಹೇಳಿತ್ತು.
ಹಾಗಾಗಿ ರಾಜತಾಂತ್ರಿಕವಾಗಿ ಕೂಡ ಭಾರತ ಎಲ್ಲೂ ಕೂಡ ಸಮಸ್ಯೆಗಳಾಗದ ರೀತಿಯಲ್ಲಿ ನೋಡಿಕೊಳ್ತಾ ಇದೆ. ರಫೇಲ್ನ ಸ್ಕಲ್ ಮಿಸೈಲ್ ದಾಳಿಗೆ ಎಲ್ಲ ಒಡಿಸ್, ಹಿಜ್ಬುಲ್, ಹಫೀಜ್, ಅಜರ್ ಮೊಹಮ್ಮದ್ ದೆಲೆಗಳೇ ಟಾರ್ಗೆಟ್. ಇವರು ಒಂದು ರೀತಿಯಲ್ಲಿ ಮುಗ್ಗಲ ಮುಳ್ಳುಗಳು. ನಾಳೆ ಪಾಕಿಸ್ತಾನಕ್ಕೆ ಮುಗ್ಗಲ ಮುಳ್ಳಾದ್ರೂ ಏನು ಸಂಶಯ ಇಲ್ಲ. 3 ಸೇನಾ ಮುಖ್ಯಸ್ಥರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇದೀಗ 11 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ರಾಜನಾಥ್ ಸಿಂಗ್. ರಾಜನಾಥ್ ಸಿಂಗ್ ಅವರು ಕೂಡ ಟ್ವೀಟ್ ಮಾಡಿದ್ರು. 3 ಸೇನಾ ಮುಖ್ಯಸ್ಥರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಾಳಿ ಬಳಿಕ ಮೀಟಿಂಗ್ ಮಾಡಿದ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 3 ಸೇನಾ ಮುಖ್ಯಸ್ಥರೊಂದಿಗೆ ರಕ್ಷಣಾ ಸಚಿವ ಚರ್ಚೆಯನ್ನು ಮಾಡಿದ್ದಾರೆ. ದಾಳಿ ಬಳಿಕ ಮೀಟಿಂಗ್ ಮಾಡಿದ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ, ಹಿಂದಿಯಲ್ಲಿ ಸಿಂಧೂರ ಆಗುತ್ತೆ, ನಮ್ಮಲ್ಲಿ ಸಿಂಧೂರ. 9 ಕಡೆ ದಾಳಿ, ಅಟ್ಯಾಕ್, ಮಿಸೈಲ್ ದಾಳಿ. ಇದು ಹೇಗೆ ಅಂತಂದ್ರೆ ನಾಗರಿಕರ ಮೇಲೆ ಅಲ್ಲ ಅಥವಾ ನಗರಗಳ ಮೇಲೆ ಅಲ್ಲ, ಕೇವಲ ಉಗ್ರರು ನಮಗೆ ಯಾರು ಅಟ್ಯಾಕ್ ಮಾಡಿದ್ರು ಅವರ ಮೇಲೆ ಅಟ್ಯಾಕ್. ಇದಕ್ಕೆ ವಿಶ್ವಸಂಸ್ಥೆಯಲ್ಲಿ ಕೂಡ ಅವಕಾಶ ಇರುತ್ತೆ. ಯಾಕಂದ್ರೆ ನಮ್ಮ ಮೇಲೆ ಅದು ಪಹಲ್ಗಾಮ್ ದಾಳಿಯ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅಮೆರಿಕ ಕೂಡ ಹೇಳಿತ್ತು. ಹಾಗಾಗಿ ರಾಜತಾಂತ್ರಿಕವಾಗಿ ಕೂಡ ಭಾರತ ಎಲ್ಲೂ ಕೂಡ ಸಮಸ್ಯೆಗಳಾಗದ ರೀತಿಯಲ್ಲಿ ನೋಡಿಕೊಳ್ತಾ ಇದೆ. ರಫೇಲ್ನ ಸ್ಕಲ್ ಮಿಸೈಲ್ ದಾಳಿಗೆ ಎಲ್ಲ ಒಡಿಸ್, ಹಿಜ್ಬುಲ್, ಹಫೀಜ್, ಅಜರ್ ಮೊಹಮ್ಮದ್ ದೆಲೆಗಳೇ ಟಾರ್ಗೆಟ್. ಇವರು ಒಂದು ರೀತಿಯಲ್ಲಿ ಮುಗ್ಗಲ ಮುಳ್ಳುಗಳು. ನಾಳೆ ಪಾಕಿಸ್ತಾನಕ್ಕೆ ಮುಗ್ಗಲ ಮುಳ್ಳಾದ್ರೂ ಏನು ಸಂಶಯ ಇಲ್ಲ. 3 ಸೇನಾ ಮುಖ್ಯಸ್ಥರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇದೀಗ 11 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ರಾಜನಾಥ್ ಸಿಂಗ್. ರಾಜನಾಥ್ ಸಿಂಗ್ ಅವರು ಕೂಡ ಟ್ವೀಟ್ ಮಾಡಿದ್ರು. 3 ಸೇನಾ ಮುಖ್ಯಸ್ಥರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಾಳಿ ಬಳಿಕ ಮೀಟಿಂಗ್ ಮಾಡಿದ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 3 ಸೇನಾ ಮುಖ್ಯಸ್ಥರೊಂದಿಗೆ ರಕ್ಷಣಾ ಸಚಿವ ಚರ್ಚೆಯನ್ನು ಮಾಡಿದ್ದಾರೆ. ದಾಳಿ ಬಳಿಕ ಮೀಟಿಂಗ್ ಮಾಡಿದ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ, ಹಿಂದಿಯಲ್ಲಿ ಸಿಂಧೂರ ಆಗುತ್ತೆ, ನಮ್ಮಲ್ಲಿ ಸಿಂಧೂರ. 9 ಕಡೆ ದಾಳಿ, ಅಟ್ಯಾಕ್, ಮಿಸೈಲ್ ದಾಳಿ. ಇದು ಹೇಗೆ ಅಂತಂದ್ರೆ ನಾಗರಿಕರ ಮೇಲೆ ಅಲ್ಲ ಅಥವಾ ನಗರಗಳ ಮೇಲೆ ಅಲ್ಲ, ಕೇವಲ ಉಗ್ರರು ನಮಗೆ ಯಾರು ಅಟ್ಯಾಕ್ ಮಾಡಿದ್ರು ಅವರ ಮೇಲೆ ಅಟ್ಯಾಕ್. ಇದಕ್ಕೆ ವಿಶ್ವಸಂಸ್ಥೆಯಲ್ಲಿ ಕೂಡ ಅವಕಾಶ ಇರುತ್ತೆ. ಯಾಕಂದ್ರೆ ನಮ್ಮ ಮೇಲೆ ಅದು ಪಹಲ್ಗಾಮ್ ದಾಳಿಯ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅಮೆರಿಕ ಕೂಡ ಹೇಳಿತ್ತು. ಹಾಗಾಗಿ ರಾಜತಾಂತ್ರಿಕವಾಗಿ ಕೂಡ ಭಾರತ ಎಲ್ಲೂ ಕೂಡ ಸಮಸ್ಯೆಗಳಾಗದ ರೀತಿಯಲ್ಲಿ ನೋಡಿಕೊಳ್ತಾ ಇದೆ. ರಫೇಲ್ನ ಸ್ಕಲ್ ಮಿಸೈಲ್ ದಾಳಿಗೆ ಎಲ್ಲ ಒಡಿಸ್, ಹಿಜ್ಬುಲ್, ಹಫೀಜ್, ಅಜರ್ ಮೊಹಮ್ಮದ್ ದೆಲೆಗಳೇ ಟಾರ್ಗೆಟ್. ಇವರು ಒಂದು ರೀತಿಯಲ್ಲಿ ಮುಗ್ಗಲ ಮುಳ್ಳುಗಳು. ನಾಳೆ ಪಾಕಿಸ್ತಾನಕ್ಕೆ ಮುಗ್ಗಲ ಮುಳ್ಳಾದ್ರೂ ಏನು ಸಂಶಯ ಇಲ್ಲ.